ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಘವೇಂದ್ರ ಕೊದಂಪುರ್. ಸ್ನೇಹಿತರೆ, UDS ಪ್ಲಸ್ನಲ್ಲಿ ಈ ಹೊಸದಾಗಿ ಶಾಲೆಗೆ ಬಂದಿರುವಂಥ ಅಂದರೆ ಪ್ರಮೋಟ್ ಆಗಿ ಬಂದಿರ್ಬೋದು, ಟ್ರಾನ್ಸ್ಫರ್ ಆಗಿ ಬಂದಿರ್ಬೋದು, ಸೊ ಇನ್ನಿತರ ಕಾರಣಗಳಿಂದ ಶಾಲೆಗೆ ಬಂದಿರುವಂಥ ಏನು ಶಿಕ್ಷಕರು ಇರ್ತಾರೆ, ಸೊ ಇವರನ್ನು ಸೆಂಟ್ರಲ್ ಗೌರ್ಮೆಂಟಿನ ಒಂದು UDS ಪ್ಲಸ್ ನಮ್ಮ ಸ್ಕೂಲ್ ಲಾಗಿನಲ್ಲಿ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕು, ಸೊ ಇಂಪೋರ್ಟ್ ಮಾಡಿಕೊಳ್ಳುವಾಗ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕಾಣ್ತೀವಿ. ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಒಂದು ಸರ್ಚ್ ಇಂಜನ್ನಲ್ಲಿ ನೀವು ಜಸ್ಟ್ UDS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಸೊ UDS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ನಿಮಗೆ ಇಲ್ಲಿ UDS ಪ್ಲಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು UDS ಪ್ಲಸ್ಸಿನ ಹೋಮ್ ಪೇಜ್ ಇದೆ. ಸೊ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಹೋಗಬೇಕು. ಸೊ ಈ ರೀತಿ ಗೋ ಅಂತ ಹೋದಾಗ ನಮಗೆ ಬೇರೆ ಬೇರೆ ಮಾಡ್ಯೂಲ್ಗಳ ಲಾಗಿನ್ ಸಿಗುತ್ತೆ. ಅಲ್ಲಿ ನಾವು ಇಲ್ಲಿ ಟೀಚರ್ ಮಾಡ್ಯೂಲ್ಗೆ ಹೋಗಬೇಕು. ಸೊ ಟೀಚರ್ ಮಾಡ್ಯೂಲ್ಗೆ ಹೋಗಿ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ. ಸ್ನೇಹಿತರೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಬಂದಾಗ ಇಲ್ಲಿ ಯಾವುದನ್ನು ಎಂಟ್ರಿ ಮಾಡಬೇಕು, ನಮ್ಮ ಒಂದು UDSನ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇರ್ತದಲ್ಲ ಅದನ್ನು ಎಂಟ್ರಿ ಮಾಡಿ. ಈ ಒಂದು ಟೀಚರ್ ಲಾಗಿನ್ಗೆ ಅಂತ ಪ್ರತ್ಯೇಕವಾದ ಯೂಸರ್ ನೇಮ್ ಪಾಸ್ವರ್ಡ್ ಇರೋದಿಲ್ಲ. ಸೊ ಲಾಗಿನ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನಮಗೆ ಕ್ಲಿಕ್ ಹಿಯರ್ ಅಂತ ಇದೆ, ಇಲ್ಲಿ ಗೋ ಅಂತ ಹೋಗಬೇಕು. ಸೊ ಇಲ್ಲಿ ಹೋದಾಗ ನಮಗೆ ಇಂಪೋರ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಸೊ ದಿಸ್ ಈಸ್ ಮೇನ್ ಕ್ವಶನ್. ಸ್ವಲ್ಪ ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದು ನಿಮಗೆ ಕ್ಲಿಯರ್ ಆಗ್ಬೋದು ಅಂತ ಅನಿಸುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಇಲ್ಲಿ ಇಂಪೋರ್ಟ್ ಸ್ಟಾಫ್ ಅಂತ ಇದೆ, ಸ್ಟಾಫ್ ಗ್ಲೋಬಲ್ ಸರ್ಚು, ವೀವ್ ಇನ್ಆಕ್ಟಿವ್, ಲಿಸ್ಟ್ ಆಫ್ ಇನ್ಆಕ್ಟಿವ್, ವೀವ್ ಆಕ್ಟಿವ್ ಎಂಪ್ಲಾಯೀಸ್, ಯೂಸರ್ ಮ್ಯಾನುವಲ್ ಇದೆ. ಸ್ನೇಹಿತರೆ, ಈ ಒಂದು ಟೀಚರ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಾದ್ರೆ ಯೂಸರ್ ಮ್ಯಾನುವಲನ್ನು ನೀವು PDF ರೂಪದಲ್ಲಿ ಡೌನ್ಲೋಡನ್ನು ಕೂಡ ಮಾಡ್ಬೋದು. ಇನ್ನು ಇಂಪೋರ್ಟ್ ಅಂತ ಬಂದಾಗ ನಾವು ಎಲ್ಲಿಗೆ ಮಾಡಬೇಕು ಅಂದರೆ ಈ ಇಂಪೋರ್ಟ್ ಸ್ಟಾಫ್ ಅಂತ ಏನಿದೆ ಈ ಆಪ್ಷನ್ಸನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಾನು ಇಂಪೋರ್ಟ್ ಸ್ಟಾಫ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಇಂಪೋರ್ಟ್ ಸ್ಟಾಫ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು ಶಿಕ್ಷಕರ ನ್ಯಾಷನಲ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಪ್ರತಿಯೊಬ್ಬ ಶಿಕ್ಷಕರಿಗೂ ತನ್ನದೇ ಆಗಿರುವಂಥ ಒಂದು ನ್ಯಾಷನಲ್ ಕೋಡ್ ಅಂತ ಇರ್ತದೆ. ಆ ನ್ಯಾಷನಲ್ ಕೋಡನ್ನು ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಗೋ ಅಂತ ಕೊಟ್ಟರೆ ನಮಗೇನಾಗುತ್ತೆ, ಇಲ್ಲಿ ಆ ಒಂದು ಸದರಿ ಶಿಕ್ಷಕರ ನ್ಯಾಷನಲ್ ಕೋಡು, ಸ್ಟಾಫ್ ನೇಮು, ಸ್ಟಾಫ್ ಟೈಪು, ಡೇಟ್ ಆಫ್ ಬರ್ತು, ಡೇಟ್ ಆಫ್ ಜಾಯ್ನಿಂಗ್ ಇನ್ ಟು ಸರ್ವಿಸು, ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೀವಿಯಸ್ ಸ್ಕೂಲು, ನೇಚರ್ ಆಫ್ ಅಪಾಯಿಂಟ್ಮೆಂಟು, ಕರೆಂಟ್ ಸ್ಟೇಟಸ್, ಎವ್ರಿಥಿಂಗ್ ಇನ್ಫಾರ್ಮೇಷನ್ಸ್ ಬರ್ತದೆ. ಸೊ ಯಾವೆಲ್ಲ ಇನ್ಫಾರ್ಮೇಷನ್ಸ್ ಅಪ್ಡೇಟ್ ಮಾಡಬೇಕಾಗಿದೆ ಆ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಂಡು ನಾವೇನು ಮಾಡಬೇಕು, ನಾವು ಸಬ್ಮಿಟನ್ನು ಕೊಟ್ಟಾಗ ನಮ್ಮ ಶಾಲೆಯ ಲಾಗಿನಲ್ಲಿ ಸದರಿ ಶಿಕ್ಷಕರು ಇಲ್ಲಿ ಬರ್ತಾರೆ. ಇನ್ನು ನಮಗೆ ನ್ಯಾಷನಲ್ ಕೋಡ್ ಇಲ್ಲ ಸರ್, ನಮಗೆ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಪಕ್ಕದಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಅಂತ ಇದೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಗೆಟ್ ನ್ಯಾಷನಲ್ ಕೋಡ್ ಅಂತ. ಸೊ ನಾವು ಇಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಎಂಬ ಆಪ್ಷನ್ಸನ್ನು ಕ್ಲಿಕ್ಕನ್ನು ಮಾಡಬೇಕು. ಸೊ ಇಲ್ಲಿ ಮಾಡಿದಾಗ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಯಾವ ಶಿಕ್ಷಕರ ಒಂದು ನ್ಯಾಷನಲ್ ಕೋಡ್ ಬೇಕಾಗಿದೆ ಅವರ ಆಧಾರ್ ನಂಬರು ಕೆಳಗಡೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟಾಗ ಅಲ್ಲಿ ಸದರಿ ಶಿಕ್ಷಕರ ಒಂದು ನ್ಯಾಷನಲ್ ಕೋಡ್ ಬರ್ತದೆ. ಆ ನ್ಯಾಷನಲ್ ಕೋಡನ್ನು ಇಲ್ಲಿ ಹಾಕಿ ಮತ್ತೆ ಅವರ ಡೇಟ್ ಆಫ್ ಬರ್ತನ್ನು ಹಾಕಿ ನಾವು ಗೋ ಅಂತ ಮಾಡಿದಾಗ ಸದರಿ ಶಿಕ್ಷಕರ ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ. ಸೊ ನಾವು ಈ ರೀತಿ ಶಿಕ್ಷಕರನ್ನು ನಾವು ಏನು ಮಾಡ್ಬೋದು, ಇನ್ನನ್ನು ಮಾಡ್ಕೋಬೋದು. ಸೊ ಎರಡನೇ ಏನು ಬರುತ್ತೆ ಅಂದರೆ ಆ ಶಿಕ್ಷಕರನ್ನು ಔಟ್ ಹೇಗೆ ಮಾಡಬೇಕು ಅಂದರೆ ಒಂದು ಶಾಲೆಯಲ್ಲಿ ಶಿಕ್ಷಕರು ಬೇರೆ ಬೇರೆ ಕಾರಣಗಳಿಂದ ಶಾಲೆಯನ್ನು ಬಿಟ್ಟು ಹೋದಾಗ ಟ್ರಾನ್ಸ್ಫರ್ಸ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಸೊ ಬೇರೆ ಕಾರಣಗಳಿಂದ ಸೊ ಆ ಶಿಕ್ಷಕರನ್ನು ಹೇಗೆ ರಿಮೂವ್ ಮಾಡಬೇಕು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂಬರುವ ದಿನಗಳಲ್ಲಿ ಈ ರೀತಿಯ ಒಂದು ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಈ ವಿಡಿಯೋ ಲಿಂಕನ್ನು ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಮ್ಮ ಶಾಲೆಯಿಂದ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಹೋಗಿರುವಂಥ ಶಿಕ್ಷಕರನ್ನು ರಿಮೂವ್ ಹೇಗೆ ಮಾಡಬೇಕು. ಸ್ನೇಹಿತರೆ, ಈ ರೀತಿ ನಾವು ಲಾಗಿನ್ ಮಾಡಿದಾಗ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಇದೆ ನಿಮಗೆ ಏನಂದರೆ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಲ್ಲ ಇದೆ. ಇಲ್ಲಿ ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ, ಟೋಟಲ್ 10 ಅಂತ ಇದೆ. ನೋಡಿ, ಪ್ರತಿ ಯಾವ ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಕೆಲಸ ಮಾಡ್ತಾರೆ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲ ಶಿಕ್ಷಕರ ಒಂದು ಪಟ್ಟಿ ಬರುತ್ತೆ. ಸೊ ಯಾವ ಶಿಕ್ಷಕರನ್ನು ನಾವು ರಿಮೂವ್ ಮಾಡಬೇಕಾಗಿದೆ ಆ ಶಿಕ್ಷಕರ ಮುಂದೆ ಲೆಫ್ಟ್ ಸ್ಕೂಲ್ ಅಂತ ಒಂದು ಆಪ್ಷನ್ ಇದೆ, ನಾವು ಲೆಫ್ಟ್ ಸ್ಕೂಲ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಯಾವ ಕಾರಣಗಳಿಂದ ಲೆಫ್ಟ್ ಸ್ಕೂಲ್ ಅಂತ ರೀಸನ್ಸ್ ಕೇಳಿದಾಗ ನಾವು ಆ ರೀಸನ್ಸನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಟ್ಟು ಈ ರೀತಿ ನಾವು ಆ ಶಿಕ್ಷಕರನ್ನು ನಾವು ನಮ್ಮ ಒಂದು UDS ಪ್ಲಸ್ ಲಾಗಿನ್ನಿಂದ ರಿಮೂವ್ ಮಾಡ್ಬೋದು. ಸ್ನೇಹಿತರೆ, ಎರಡು ವಿಷಯ ಡಿಸ್ಕಷನ್ ಆಯಿತು. ಒಂದು, ನಾವೇನು ಡಿಸ್ಕಷನ್
ಮಾಡಿದ್ವಿ. ಅಂದರೆ ಯಾವ ರೀತಿ ಶಿಕ್ಷಕರನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಹಾಗೂ ಯಾವ ರೀತಿ ಶಿಕ್ಷಕರನ್ನು ಲೆಫ್ಟ್ ಮಾಡಬೇಕು. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಕೂಡಲೇ ಶೇರ್ ಮಾಡಿ. ಹಾಗೂ ಸ್ನೇಹಿತರೆ, ಮುಂಬರುವ ಒಂದು ದಿನಗಳಲ್ಲಿ ಈ ಒಂದು ಇತರ ಮಾಡ್ಯೂಲ್ಸ್ಗಳನ್ನು ಕೂಡ ನಾವು ಇಟ್ಕೊಂಡು ಡಿಸ್ಕಷನ್ಸನ್ನು ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ವಂದೇ ಮಾತರಂ.